ನನ್ನ ಪರಿಚಯ ಬಂದುಬಿಟ್ಟು ಮಲ್ಲಪ್ಪ ಅಂತೇಳಿ ಬಿಜಾಪುರ ಡಿಸ್ಟಿಕ್ ಕೋಲಾರ ನಮ್ಮೂರು. ನಾನೀಗ ಬಾಗಲಕೋಟೆ ಡಿಸ್ಟಿಕ್ ಒಂದು ಹಡಗಲಿ ಅನ್ನೋ ಗ್ರಾಮ, ಇದು ಹುಣಗುನ್ ತಾಲೂಕು ಹಡಗಲಿ ಅನ್ನೋ ಗ್ರಾಮಲ್ಲಿದ್ದೀನಿ. ಇಲ್ಲಿ ಯಾಕೆ ಬಂದೀನಿ ಅಂದರೆ ನಿಜವಾಗ್ಲೂ ಖುಷಿ ಆಗ್ತದೆ. ಸೊ ನಿಜವಾಗ್ಲೂ ಖುಷಿ ಆಗ್ತದೆ ಯಾಕಂತಂದ್ರೆ ಇಲ್ಲಿ ರೈತರೆಲ್ಲರೂ ಇದ್ದಾರೆ. ಸೊ ಈ ಭೂಮಿ ಬಂದುಬಿಟ್ಟು ಕಬ್ಬಿನ ಜಮೀನಿಗೆ ನಮ್ಮದೊಂದು ಇಂಡಿಯಾ ಗ್ರೋ ಅಂತೇಳಿ ನಾವು ಆರ್ಗ್ಯಾನಿಕ್ ಸಾವಯವ ಕೃಷಿ ಅನ್ನೋ ಪ್ರಾಡಕ್ಟನ್ನು ಅಂದರೆ ಇದು ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತೀವಿ. ಇವ್ರ ಜಮೀನಿಗೆ ಇವ್ರ ಬ್ರದರ್ಗೆ ನಮ್ಮ ಶಶಿಕಲಾ ಮೇಡಮ್ ಅಂತೇಳಿ ಇವರು ಪ್ರಾಡಕ್ಟ್ನ ಕೊಟ್ಟಿದ್ರು. ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಯಾವುದೆಲ್ಲ ಕೊಟ್ಟಿದ್ರು ಅಂದ್ರೆ ಒಂದು ಭೂ ಅಸ್ತ್ರ ಅಂತೇಳಿ, ಒಂದು ಓಲಿಪ, ಗ್ರೋ ಮ್ಯಾಜಿಕ್, MS ಈ ಪ್ರಾಡಕ್ಟ್ನ ಕೊಟ್ಟಿದ್ರು. ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಭೂಮಿ ಮೊದಲಿಗೆ ಹೇಳ್ತೀನಿ, ಇದೊಂದು ಮಲ್ಲಿಗೆ ಅಂತೇಳಿ. ಇದು ಯಾವ ಜಮೀನಲ್ಲಿ ಇರ್ತದಲ್ಲ ಅಲ್ಲಿ ಬೆಳೆ ಬೆಳೆಯಲ್ರಿ. ಯಾಕಂತಂದ್ರೆ ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಹೆಂಗಿರ್ತದೋ, ಕ್ಯಾನ್ಸರ್ ಬಂದ್ರೆ ಹೆಂಗೆ ದಿನದಿಂದ ಮನುಷ್ಯನ ಸಾಯ್ ಹೊಡಿತದೋ, ಅದೇ ಥರ ಇದೇನಾದರೂ ಆ ಹೊಲದಲ್ಲಿ ಜಮೀನಲ್ಲಿದ್ದರೆ ಸೊ ಭೂಮಿಯನ್ನು ಒಂಥರ ನಿತ್ಯ ಹಾಳು ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಕಬ್ಬಿನ ಬೆಳವಣಿಗೆ ಇದು ಹಾನಿ ಮಾಡ್ತಾ ಅಂತ ಹೇಳ್ಬೋದು. ಈ ಉರ್ಮಲಿಗೆ ಇದ್ದಂಥ ಜಮೀನಲ್ಲೇ ಕಬ್ಬನ್ನು ಯಾವ ಥರ ಬೆಳೆದಾರೆ ಅನ್ನೋ ಕಾರಣ ಸೊ ನಮ್ಮ ಇಂಡಿಯಾ ಗ್ರೋ ಪ್ರಾಡಕ್ಟ್ ರೈತರು ಅವ್ರು ಹೇಳ್ತಾರೆ, ಸರ್ ಇದಕ್ಕೆ ಯೂಸ್ ಮಾಡಿದಿರಲ್ಲ, ಸೊ ಫಸ್ಟಿಗೆ ಭೂ ವಸ್ತ್ರ ಹಾಕಿದ್ರಿ, 1 ಎಕರೆಗೆ ಎಷ್ಟು ಬ್ಯಾಗ? 4 ಬ್ಯಾಗ್ ಭೂ ವಸ್ತ್ರ ಹಾಕಿರಿ. ಅದಾದ್ಮೇಲೆ ಎಷ್ಟು ಸಲ ಸ್ಪ್ರೇ ಮಾಡಿರಿ? 2 ಸಲ ಸ್ಪ್ರೇ ಮಾಡಿದಾರೆ. ಸೊ ಈ ಮುಂದಕ್ಕೆ ಬರ್ರಿ ಸ್ವಲ್ಪ. 2 ಸಲ ಸ್ಪ್ರೇ ಮಾಡಿರಿ. ಸೊ ಅದಾದ್ಮೇಲೆ ಭೂ ವಸ್ತ್ರ 1 ಸಲ ಗೊಬ್ಬರ ಹಾಕಿದ್ರಿ. ನಿಮ್ಗೆ ರಿಸಲ್ಟ್ ಏನು ಅನ್ಸದ? ರಿಸಲ್ಟ್ 1 ನಂಬರ್ ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ನಾವು ನಿಂತ ಜಾಗ ಇದು ಬರೀ ಮಲಿಗೊಡಿತಿತ್ತು. ಮಲಿಗೊಡಿ ಜಾಗದಾಗ ಈ ಥರ ಕಬ್ಬು ಐತೆ ಅಂದ್ರೆ ಮತ್ತೆ ನಾವು ರೈತರ ಖುಷಿ ಆಗಿದ್ರಿ. ಈ ಪಕ್ಕ ಜಮೀನೆಲ್ಲ ನೋಡಿರಿ, ನಿಮ್ಮ ಜಮೀನಿಗೆ ಏನು ಅನ್ಸಕತ್ತದ? ನಾನು ಚಲೋ ಅನ್ಸದ. ಅದ್ರ ಜೊತೆ ಇಲ್ಲಿ ರೈತರು ಇವರೆಲ್ಲ ಇದ್ದಾರೆ. ಸರ್ ನಿಮ್ಗೆ ಏನು ಅನ್ಸದ ಈ ಕಬ್ಬು ನೋಡಿದ್ರೆ? ನಮಗೆ ಖುಷಿ ಅನ್ಸೈತ್ರಿ. ಎಲ್ಲ ಮಲ್ಲಿಗೆನ ಇದ್ದಲ್ಲಿನೂ ಕಬ್ಬು ಚಲೋ ಬೆಳೆದೈತೆ. ಇದು ಭಾಳ ಖುಷಿ ಅನ್ಸೈತ್ರಿ. ಪಕ್ಕದ ರೈತರೆಲ್ಲ ಏನು ಹೇಳ್ತಾರ? ಈಗ ಯಾಕೆ ಇದನ್ನ ಗೊಬ್ಬರ ನಾವು ಹಾಕಿಲ್ಲ ಅಂತೇಳಿ ಅದನ್ನ ಯಾಕೆ ಹಾಕಿಲ್ಲ ನಮಗೂ ಕೊಡ್ರಿ, ಸರಿ ನಾವು ಕೊಡ್ರಿ ನಮಗ ಅಂತೇಳಿ ನಾವು ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಬ್ರು ಹಿರಿಯ ರೈತರು ಇದಾರೆ. ಸರ್ ನಿಮಗೆ ಅನ್ಸದ ಹಿರಿಯರ? ನಮಗೆಲ್ಲ ನೋಡಿ ಆನಂದ ಆಗೈತ್ರಿ ಸರ್. ನೋಡಿ ಆನಂದ ಅನ್ಸದ? ನೋಡಿ ಆನಂದ ಅನ್ಸೈತ್ರಿ. ಖರೆ ಅಂದ್ರೆ ಈ ಬೆಳೆ ನೋಡಿದ್ರೆ ನಮ್ಗೆ ಇದು ಇದ್ದಾಗ ಏನು ಬರೋದ್ರಿ, ಯಾವ ಪೀಕ್ನಾಗು ಕಲಾಸ್ರಿ. ಇದಿದ್ರೆ ಪೀಕ್ ಬೆಳೆಯಂಗಿಲ್ಲ. ಈಗ ಈ ನೋಡಿ ಸಿಡಿಯರ್ ರೋಗ ಇದ್ದಂಗ ಎಷ್ಟು ಇಲ್ಲೊಬ್ರು ರೈತರು ಇದಾರ. ರೈತರು ನಿಮಗೆ ಅನ್ಸದ? ನಮಗೂ ಚಲೋ ಅನ್ಸೈತ್ರಿ. ಕಬ್ಬು ಇದನ್ನ ನೋಡಿದ್ರೆ ನಮ್ಮ ಬೆಳೆಗೆ ಭಾರಿ ಚಲೋ ಚೆನ್ನಾಗಿ ಅನ್ಸದ. ಇದನ್ನ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಯೂಸ್ ಮಾಡಿ, ಧೈರ್ಯದಿಂದ ಯೂಸ್ ಮಾಡ್ರಿ. ಸೊ ಇದನ್ನ ಯಾಕೆ ಯೂಸ್ ಮಾಡಿ ಅಂತ ಹೇಳ್ತೀನಿ ರೈತರ. ನೋಡ್ರಿ, ಈಗ ಕೆಮಿಕಲ್ ಹೆಂಗಂತಂದ್ರೆ ಒಬ್ಬ ಮನುಷ್ಯನಿಗೆ ಸೆರೆ ಕುಡಿಸಿದ ಹೆಂಗಾಗತ್ತೆ, ಮನುಷ್ಯ ಆರೋಗ್ಯ ಹೆಂಗಾಗತ್ತೆ, ಕೆಮಿಕಲ್ ಹಾಕಿ ಭೂಮಿ ಅದ್ರ ಫಲವತ್ತತೆ ಹಾಳಾಗಿದೆ ಅಂತ ಹೇಳ್ಬೋದು. ಈಗ ಕೆಮಿಕಲ್ ಅಂತಂದರೆ ಅದು ವಿಷ ಹಾಕೋದ್ರಿಂದ ಭೂಮಿ ಹಾಳಾಗತ್ತೆ. ನಾನು ಒಂದು ಇಂಟೆನ್ಷನ್ ಏನಂತ, ಒಂದು ಉದ್ದೇಶ, ರೈತರು ಎಷ್ಟು ಜಮೀನು ಉಳುಮೆ ಮಾಡ್ತಾನೆ ಅಂದ್ರೆ ಇಂಪಾರ್ಟೆಂಟ್ ಅಲ್ಲ, ಆ ಭೂಮಿ ಎಷ್ಟು ಫಲವತ್ತತೆಯಾಗಿದೆ, ಎಷ್ಟು ಅದ್ರ ಒಂದು ಇದು ತಾಕತ್ ಕೊಡಿದೆ ಅಂತೇಳಿ. ಸೊ ಅಂತ ಅದ್ಭುತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ರೈತ ಖುಷಿಯಾಗಿದ್ದಾನಂದ್ರೆ ದೇಶ ಖುಷಿಯಾಗಿರುತ್ತೆ ಅಂತ ಹೇಳ್ಬೋದು. ಯಾವಾಗ ದೇಶದ ಬೆನ್ನೆಲುಬು ಯಾರು ಕರಿತೀವಿ? ರೈತ ಅಂತ ಕರಿತೀವಿ. ರೈತ ಖುಷಿಯಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ಅದ್ಭುತ ಪ್ರಾಡಕ್ಟ್. ನೀವು ಕಬ್ಬಿನ ನೋಡ್ಬೋದು ಹೆಂಗಿದೆ ಅಂತ, ಸೈಜ್ ಹೆಂಗಿದೆ. ಸೊ ಇದು ನೋಡಿರಿ, ಇಲ್ಲಿ ಕಬ್ಬು 1 2 3 4 5 6 7 8 ಈ ಥರ ಒಂದು 10 12 ಈ ಥರ ಕಬ್ಬು ಇದೆ. ಕಂಪ್ಲೀಟ್ ನೀವು ಸೈಜ್ ನೋಡಿರಿ. ಒಳಗಡೆನೂ ಬನ್ರಿ ಸರ್, ಮುಂದೆ ಬರ್ರಿ. ಸೊ ಕಬ್ಬು ಯಾವ ಲೆವೆಲ್ ಬೆಳೆದಂತಂದ್ರೆ ಕಬ್ಬಿನ ಇಲ್ಲಿ ನೋಡಿ ಗಣಿಕಿ ಎಷ್ಟು ದಪ್ಪ ಇದೆ ಮತ್ತು ಅದ್ರ ಸೈಜ್ ಹೆಂಗಿದೆ ಅಂತೇಳಿ ಇದು ನೋಡಿದ್ರೆ ಅನಿಸುತ್ತಾ. ಬರೀ ಇಲ್ಲಿ ಮಾತ್ರ ಇಲ್ಲ, ಇಡೀ ಏನು ಹೊಲ ಐತಲ್ಲ 5 ತಿಂಗಳ ಕಬ್ಬು ಎಷ್ಟು 5 ತಿಂಗಳ ಕಬ್ಬು ಅಂತ ಇಡೀ ಹೊಲ ನೋಡಿದ್ರೆ ಹಿಂಗೆ ಅನ್ಸ. ಅವ್ರು ಹೇಳ್ತಿದ್ರು ಆಗಳೊಂದು ಮಾತು ಹೇಳ್ತಿದ್ರು, ಸರ್ ನಾವು ಕಟಾವು ಮಾಡುವಾಗ ಇಷ್ಟು ಹೈಟ್ ಬಂದಿರ್ತೈತೆ, ಈಗ 5 ತಿಂಗಳಲ್ಲಿ ಈ ಲೆವೆಲ್ ಬಂದರೆ ಇನ್ನೂ ಚೆನ್ನಾಗಿ ಬರ್ತದೆ ಅಂತೇಳಿ. ಎಲ್ಲರೂ ಖುಷಿಯಾಗಿದ್ದಾರೆ ರೈತರ? ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಧೈರ್ಯದಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ರಿ. ಒಂದು ಭೂಮಿಯನ್ನು ಆರ್ಗ್ಯಾನಿಕ್ ಮಾಡೋಣ. ಸೊ ಒಂದು ರೈತರ ಒಂದು ಬದುಕನ್ನು, ಜೀವನನ ಕಾಪಾಡೋಣ ಅಂತ ಹೇಳ್ತಾ. ಸೊ ಮನುಷ್ಯರ ಆರೋಗ್ಯ, ಭೂಮಿ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು, ಅವಾಗ ದೇಶ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಅದ್ಭುತವಾದ ಪ್ರಾಡಕ್ಟ್, ಆರ್ಗ್ಯಾನಿಕ್ ಸಾವಯವ ಕೃಷಿಗೆ ಅದ್ಭುತ ಪ್ರಾಡಕ್ಟ್ ಅಂತ ಹೇಳೋದು ಇಡೀ ಭಾರತದಲ್ಲಿ ಒಂದು ನ್ಯಾನೋ ಟೆಕ್ನಾಲಜಿಯಲ್ಲಿ ಒಂದು ಚೆನ್ನಾಗಿ ಪ್ರಮೋಟ್ ಆಗ್ತದೆ ಪ್ರಾಡಕ್ಟ್. ಸೊ ಎಲ್ಲರೂ ಯೂಸ್ ಮಾಡಿ, ಒಳ್ಳೇದಾಗಲಿ. ಆಗ್ಬೋದ್ರಿ? ಎಲ್ಲರೂ ಧೈರ್ಯದಿಂದ ಯೂಸ್ ಮಾಡಿರಿ. ಸೊ ಎಲ್ಲರೂ ಒಳ್ಳೇದಾಗಲಿ. ಸೊ ನಮಸ್ಕಾರ.